ಇವತ್ತು ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಮತ್ತೆ ಇನ್ನೂ ಸ್ವಲ್ಪ ಜನ ಮುಂದೆ ಹೋಗ್ತಿದ್ದಾರೆ ನೋಡಿ. ಇವತ್ತು ಬಂದು ಇಂಡಿಪೆಂಡೆನ್ಸ್ ಡೇ, ಸೊ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮಾತಾಡೋಲ್ಲ ಇವತ್ತು ನಾವು ಬಂದಿದ್ದು ನೆಕ್ಸಸ್ ಮಾಲ್. ಇದು ಬಂದು ವೈಟ್ ಫೀಲ್ಡಲ್ಲಿ ಲೊಕೇಟ್ ಆಗಿರೋದು. ಓಕೆ ಅಲ್ವಾ? ನೆಕ್ಸಸ್ ಅನ್ನೋದು ತುಂಬ ಬ್ರಾಂಚಸ್ ಕೂಡ ಇದೆ. ನಮ್ಮ ಮನೆ ವೈಟ್ ಫೀಲ್ಡ್ ಇದೆ, ಸೊ ಅದಕ್ಕೆ ವೈಟ್ ಫೀಲ್ಡ್ ನೋಡ್ಬೋದು. ಇನ್ನು ಡೆಕೋರೇಷನ್ ಮೇ ಬಿ ಈವ್ನಿಂಗ್ ಎಲ್ಲ ರೆಡಿ ಆಗ್ಬೋದು. ಓಕೆ, ಡೆಕೋರೇಷನ್ ಇವೆಲ್ಲ ಫುಡ್ ಕೋರ್ಟ್ ಸಿಗುತ್ತೆ. ಆಲ್ರೆಡಿ ಇನ್ನೊಬ್ಬ ಶ್ರೀಕಾಂತ್, ಇವ್ ನಮ್ಮ ಶಿಷ್ಯ ಜಾಫರು, ಅವನಿಗೆ ಇನ್ನೊಬ್ಬ ಶಿಷ್ಯ ಸ್ವಾಮಿ. ಇವೆಲ್ಲ ಲೇಡೀಸ್ಗೆ ಓಕೆ. ಜಾಫರ್ ಲಾಗೋ ಓಕೆ. ಎಂಟ್ರೆನ್ಸ್ ನೋಡ್ಬೋದು. ಈ ಜಾಗ ಕಂಬಗಳು ಓಕೆ. ಎಂಟ್ರೆನ್ಸ್ ಅಲ್ಲೇ ಸ್ವಲ್ಪ ಚೆಕಪ್ ಇದೆ. Few inches later. ಅಲ್ಲೆಲ್ಲ ಹೆಂಗೆ ನಡೀತಿದೆ ಪ್ರೋಗ್ರಾಮ್, ಇಂಡಿಪೆಂಡೆಂಟ್ ಡೇಗೆ ಪ್ರೋಗ್ರಾಮ್ ನಡೀತಿರ್ತದೆ. ಯಶವಂತ್, ಸ್ವಾಮಿನಾಥನ್, ಇಸ್ಮಿ, ಅಕ್ಷಯ್, ಇದೇ ಶ್ರೀಕಾಂತ್ ಮತ್ತೆ ಗುಣಶೇಖರ್ ಬರ್ತಾ ಇದ್ದಾರೆ. ಜಾಫರ್ ನೋಡ್ರಿ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗಾಡಿನೂ ಬಿಡಲ್ಲ ಇವನು ಜಾಫರು, ಹಿಂಗಿರ್ತಾರೆ ಜನ. ಸೊ ಇನ್ನು ಮೇಲೆ ತುಂಬ ಜನ ಬಂದಿದ್ದಾರೆ. ಆ್ಯಕ್ಚುಲಿ ತುಂಬ ಕಲರ್ಫುಲ್ಲಾಗಿ ಕೂಡ ಇರುತ್ತೆ. ಇಲ್ಲಿ ಲೈಬ್ರರಿ ನೋಡ್ಬೋದು. ಇಲ್ಲಿ ತುಂಬ ಶಾಪಿಂಗ್ಸ್ ನಡೆಯುತ್ತೆ. ಪ್ಲಸ್ ಬಟ್ಟೆಗಳು ನೋಡ್ಬೋದು, ತುಂಬ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡಾಗೇ ಇರುತ್ತೆ. ಬೈ ಒನ್ ಗೆಟ್ ಒನ್ ಆಫರ್. ರೇಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಂತೂ ಸ್ವಲ್ಪ ಕಷ್ಟ ಹೇಳಿದ್ದೀನಿ. ಯಾರೋ ವೈಫೈ ಕಟ್ಟಾದರೆ ಮೆಸೇಜ್ ಬರ್ತದೆ, ಯಾರೋ ವೈಫೈ ಕಟ್ಟಾಗಿರುತ್ತೆ. ಇವಾಗ ನಾವು ಮೇಲೆ ಹೋಗೋಣ. ಓಕೆ, ಲೇಡೀಸ್ಗೋಸ್ಕರ ಮೇಕಪ್ಸ್ ಎಲ್ಲ ಇರುತ್ತೆ. ಮೇಕಪ್ ಅವಿಜಯ್ ಎಲ್ಲರೂ ಬರ್ತಾ ಇದ್ದೀರಲ್ಲ, ಅಲ್ಲೋಡಿ ಸ್ವಲ್ಪ ಲೇಡೀಸ್. ಎಲಿವೇಟರ್ದಾಗ ಹೋಗ್ತಿದ್ದೀವಿ. ಆಕ್ಸಿಲೇಟರ್ ಅನ್ನಕ್ಕೆ ಇದಕ್ಕಾಗಲ್ಲ ಮತ್ತೆ. ದಿಸ್ ಇಸ್ ಅವ್ನು ಯಾರೋ ಅವನು ವಾಚ್ ಮಾಡಿತ್ತು. ನಾವು ಗುಣಶೇಖರ್ ಲಾಗ್ ಬಿಡಲ್ಲ, ಅವ್ನು ಫುಲ್ ಇಲ್ಲೇ ಜಿಟ್ಬಿಟ್ಬಿಟ್ಟು ನೋಡಿ. ನಾವು ಬಿಡ್ಬೇಕಿಲ್ಲೇ ಬೇಡ, ಕಾಲೇಜ್ ಆಗಲಿ ಬಿಟ್ಟು. ಸೊ ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ನೋಡ್ಬೋದು ಫಸ್ಟ್ ಫ್ಲೋರಲ್ಲಿ ಹೆಂಗಿದೆ ಅಂತ. ಜನಸಾಗರೆ ಸುಮ್ಮನೆ ಇವೆಲ್ಲ ಸುಮ್ಮನೆ ಬರೀ ಬಿಲ್ಡಪ್ ಇರೋದಿಲ್ಲ. ಅವರು ಓಡ್ಸೋರು ನೋಡಿ. ಲೇಟ್ ಆಗ್ತದೆ, ಟರ್ನ್ ಹೇಳಿದ್ವಿ ನನಗೆ ಇಟ್ಲೇಕ್ಷನ್. ಓಕೆ, ನೆಕ್ಸ್ಟ್ ಮುಂದೆ ನಾವು ಕಂಟೆಂಟ್ಫುಲ್ ಅಂತ ಇದ್ರೆ ಅವಾಗ few moments later. ನಾವಿವಾಗ ಥರ್ಡ್ ಫ್ಲೋರ್ ಬಂದಿದ್ದೀವಿ. ನೋಡ್ಬೋದು ವ್ಯೂ ಹೆಂಗಿದೆ ಅಂತ. ಫುಲ್ಲು ಜನಸಾಗರ. ಇವಾಗ ನಾವು ಹೋಗ್ತಿದ್ದೀವಿ ಫುಡ್ ಕೋರ್ಟ್ ಹತ್ರ. ತುಂಬ ಸ್ಪೆಷಲ್ಸ್ ಆಗಿದೆ ಡಿಲಿಷಿಯಸ್ ಫುಡ್ ಕೂಡ. ವಾಯ್ಸ್ ನೋಡಿ, ಅಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದಾರೆ ಜೀವ. ಇವನು ಮಗ, ಒಳ್ಳೆ ಮಗ ಅಲ್ಲ, ಇವ್ನು ನಿಜವಾಗ್ಲೂ ಮಗ ಅಲ್ಲ. ಏನೋ ಬುಕ್ ಮಾಡ್ತೀಯಾ? ಸುಮ್ಮನೆ ಇರ ನೀನು. ಅಲ್ಲಿ ಪೇ ಮಾಡೋಕಪ್ಪ ಮುದಟ. ನೋಡಲ್ಲಿ ನಿಮ್ಮ ಫ್ರೆಂಡು ಯಾರು? ಇಲ್ಲ, ಇವನೇ ಫ್ರೆಂಡು, ಮೆಕ್ಡೊನಾಲ್ಡ್ಸ್ ಬಾಯ್. ನೀನು ನಿಮ್ಮ ಹುಡುಗಿಯೊಬ್ರು ಯಾಕೆ ಸುಮ್ಮನೆ ಎಲ್ಲ ಅವರಿಬ್ಬರು ಜಾಫರು ಕೊಟ್ಟಲ್ಲ. ಆ್ಯಕ್ಚುಲಿ ಸ್ವಲ್ಪ ಖಾಲಿ ಇದೆ. ಸುಮ್ಮನೆ ಆ್ಯಕ್ಚುಲಿ ಸ್ವಲ್ಪ ಜನ ಕಪಲ್ಸ್ ಬೇರೆ ಬರ್ತಾರೆ. ನಮ್ಗೆ ಅದೇ ಬೇಜಾರು.
ಎಸ್ ಬರ್ಗರ್ಸ್ ನಾವು ಆನ್ಲೈನ್ ಬುಕ್ ಮಾಡಿಬಿಟ್ಟು ಇಲ್ಲಿ ತಿಂತಿದ್ವಿ ನೋಡಿ. ಅಭಿಷೇಕ್ ಗುಣಶೇಖರ ಸ್ವಾಮಿ ಜಾಫರು ಇಲ್ಲ ನಮ್ಮ ಕಡೆ ನಾನು ಶ್ರೀಕಾಂತ್ ಗೇಮರ್ ಫ್ರೀ ಫೈರ್ ಆಗ್ತದೆ. ಎಂಜಾಯ್ ಮಾಡೋಕ್ಕೆ ಆಗಲ್ಲಪ್ಪ ಇವ್ರ ಕಡೆ. ಅವ್ನು ನೋಡು ಸ್ಟಾರ್ಟ್ ಈಟಿಂಗ್ ರೈಟ್ ನಾವು. ಇಬ್ರು ಜಾಸ್ತಿ ದಪ್ಪ ಇಟ್ಟಿದ್ದಾರೆ. ಸೊ ಅವಾಗ ಬರ್ಗರ್ ತಿಂದೈತಿ, ಇವಾಗ ಮತ್ತೆ ಪಿಜ್ಜಾಗೆ ಬಂದ್ಬಿಟ್ವಿ. ನಮ್ಮ ಮತ್ತೆ ಏನಾಗುತ್ತೋ ಗೊತ್ತಿಲ್ಲ. ಏನಿಲ್ಲ ಕೇಕ್ ಅದು ಕೇಕು ಅವಾಗ ತಿಂದೆ. ಅದು ನಮ್ಮ ಹುಡುಗರ ಬರ್ತಡೇ ಇತ್ತು, ಅವ್ನು ಬೇರೆ ಕೊಟ್ಟ ಕೇಕು, ಐಸ್ ಕೇಕು, ಬ್ಲ್ಯಾಕ್ ಫಾರೆಸ್ಟ್ ಎಲ್ಲ ಮಗ ಚಾಕ್ಲೇಟ್ ಇನ್ನೂ ಗೊತ್ತಿಲ್ಲ. ಚಿಕ್ಕ ಮಗು ಅದನ್ನ ಚಿಕ್ಕ ಮಗು ಆದರೆ ತುಂಬ ತಿಳ್ಕೊಂಡು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇದ್ದಾನೆ, ತುಂಬಾ ತಿಳ್ಕೊಂಡಿದೆ. ತುಂಬಾ ನನ್ನಷ್ಟು ಯಾರು ಗೊತ್ತಿಲ್ಲ. ಅಭಿಷೇಕ್ ಡಿವೈಡ್ ಮಾಡ್ತಾನೆ, ಮ್ಯಾಥಮೆಟಿಕ್ಸ್ ಸ್ಟೂಡೆಂಟು. ಕಾಲ್ ಮಾಡ ಶೈನ್ ಮಗ ಟಾಪಿಂಗ್ಸ್ ಎಲ್ಲ ಕೊಟ್ಟೋಣ. ಅದು ಹಂಗೆ ಸರಿ, ಓಕೆ ನಾವು ಮತ್ತೆ ಸಿಗೋಣ. Much later. ಸೊ ಎಸ್ ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡಿ ಅದು ಇದು ಎಕ್ಸಿಟ್ ಆಗ್ತಾ ಇದೀವಿ. ಎಕ್ಸಿಟ್ ಬಂದ್ಬಿಟ್ಟು ಓಕೆನಾ. ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ಬ್ಲಾಗಿಗೆ ಇನ್ನು ಹೋಟೆಲ್ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರೋ. ಅದೇ ಅಲ್ಲೊಂದು ಚೂರು ಇದೆ, ಅಲ್ಲಿ ಇನ್ನೊಂದು ಸ್ವಲ್ಪ ಅಲ್ಲಿ ಹೋಟೆಲ್. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಹೋಟ್ಲಿಗಂತೆ ಕುಸ್ಕ ಅಂತವೇ ನಮ್ಮ ಅಭಿಷೇಕ್ ಅಲ್ಲಿ ಹೋಗ್ತಾ ನೋಡಿ. ಫುಲ್ಲು ಹುಡ್ಕೊಂಡ್ಬಿಟ್ಟಿದ್ದಾನೆ. ನಡಿ ಹೋಗಿ ನಡಿ. ಅಂದ್ರೆ ನಿಜವಾಗ್ಲೂ ಅವ್ರು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಹಂಗ್ ಉರಿಸ್ತೀವಿ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಗುರುಸ್ವಾಮಿ ಎಲ್ಲ ಫೋಟೋ ಕಳಿಸ್ತೀನಿ. ಆದ್ರೆ ಇವತ್ತು ಸ್ಯಾಡ್ನೆಸ್ ಏನಂದ್ರೆ ನಮ್ಮ ಬಾಸು ಅರೆಸ್ಟ್ ಆಗ್ಬಿಟ್ಟವ್ರೆ. ಅದು ಏನೋ ಒಳ್ಳೇದಾಗ್ಲಿ, ಓಕೆ ಅವರು ಆದಷ್ಟು ಬೇಗ ಆಚೆ ಬರಲಿ ಅಂತ ನಾವು ಬಾಸ್ ಏನು ಮಾಡ್ಕೊಳಕ್ಕಾಗಲ್ಲ, ಹೇಳ್ತಾ ಇದೀವಿ. ಬಂದೇ ಬರ್ತಾರೆ. ಬಾಸ್ ಇಸ್ ಆಲ್ವೇಸ್ ಬಾಸ್. ಇರೋದೊಂದು ಜೀವನ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಎಂಜಾಯ್ ಮಾಡ್ಬೇಕು. ಇದೇ ನೆಮ್ಮದಿಯಾಗಿರ್ಬೇಕು. ಫ್ಯಾನ್ಸ್ ಪ್ಲೇಸ್ ಎಲ್ಲ ತೆಗಿಯಂಗಿಲ್ಲ ಮಾಮ್. ಫ್ಯಾನ್ಸ್ ಗಲಾಟೆಗಳೆಲ್ಲ ಬೇಡ. ಇಲ್ಲ ಅಪ್ಪ ಅಭಿಮಾನಿ ಇವನು ಎಂತ ಮಗ. ನನ್ನ ಜಾಕೆಟ್ ಎತ್ಕೊಂಡ್ಬಿಟ್ಟೆ ನನ್ಕಲ್ಲ. ನನ್ನ ಪಿಕ್ಚರಲ್ಲಿ ಕಳಿಸು. ಆಮೇಲೆ ಸೊ ಫೋಟೋ ಶೂಟ್ ಎಲ್ಲ ನಡೆದಿದೆ. ನಾನು ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿ ಫಾಲೋ ಕೊಡಿ. ಇವಂದೇ ಹಾಕೊಂಡಿರೋದು ನಮ್ಮದೇ ನಮ್ಮ ಹುಡುಗ ಎಲ್ಲ ಹಾಕೊಳ್ಳಿ. ಕಿಯಾ ಕಾರ್ನಿವಲ್ ಏನಿಲ್ಲ ಅಂದರೂ 70 lakhs ಪ್ಲಸ್ ಇರುತ್ತೆ. ಹೊಸ ವರ್ಷನ್ ಬಂದಿದೆ ಗುರು, 2 ಕೋಟಿ ಅಂತೆ. ಹೆವಿ ಲಕ್ಸುರಿ ಕಾರ್ ಇದು. ಮತ್ತೆ ತೀಸ್ಕೊಬೇಕು ನಮ್ಮ ಲೈಫಲ್ಲಿ. ಆಗೋಣ. ಆದರೆ ಲೈಫಲ್ಲಿ ಸಕ್ಸಸ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬೇಕು ಅಂದರೆ ಸಕ್ಸಸ್ ಅದು ಹೋಗ್ಬಾರ್ದು. ಮಗ ಎಲೆಕ್ಟ್ರಿಕ್ ಟ್ರಕ್ ನೋಡಿ, ಎಲೆಕ್ಟ್ರಿಕ್ ಅದು ಎಷ್ಟು ಸಣ್ಣ ಇರುತ್ತೋ ಗೊತ್ತಿಲ್ಲ. ದೇಶ ಎಲ್ಲಿಗೆ ಹೋಗ್ತಿದೆ ಗುರು? ನಾವು ತಗೊಂಡ್ರೆ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ಅಂತೂ ನೋ ಫಾರ್ ಎಲೆಕ್ಟ್ರಿಕ್, ಓನ್ಲಿ ಪೆಟ್ರೋಲ್ ಡೀಸೆಲ್ ಅಲ್ಲೇ ಬರ್ತೀವಿ. ಸೌಂಡ್ ಮಾಡ್ತೀವಿ. ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅಂತ ಇನ್ನ ಯಾವ ಕಾಲದಲ್ಲಿ ಇದೆಯಾ? ನಾವು ತಗದ್ರೆ ಸೌಂಡು ಯಾವ ವರ್ಷದಿಂದ ಐತೆ? ಇನ್ನ ಇವಾಗ ಪೊಲ್ಯೂಷನ್ ಬಂದಾಗ ಪೊಲ್ಯೂಷನ್ ಅಂದಿಲ್ಲ. ಇವಾಗ ಪೊಲ್ಯೂಷನ್ ಅಂದರೆ ನೀವು ಕ್ರ್ಯಾಕರ್ಸ್ನ ಬ್ಯಾನ್ ಮಾಡಬೇಕು ಗಾಡಿಗಳನ್ನೆಲ್ಲ. RX ಅಲ್ಲಿ ಸೌಂಡ್ ಬರ್ತದೆ, ಎಲೆಕ್ಟ್ರಿಕಲ್ ಬರುತ್ತಾ? ಎಲ್ಲ ಇರೋದನ್ನ ಹಾಳಾಗತ್ತೆ ಅಲ್ವಾ? ಇದನ್ನು ನೆಮ್ಮದಿಯಾಗಿರ್ಬೇಕು. ಅವ್ರು ಬರ್ತಾರೆ ಇಲ್ವಾ? ಬರ್ತಾರೆ ನೋಡಿ. ಬರ್ತಾರೆ ಶಿಷ್ಯಂದರು. ಅವ್ರು ಸ್ವಲ್ಪ ಲೇಟ್ ಇದ್ದಾರೆ ನೋಡಿ. ಎಲ್ಲರೂ ನಾವು ಮಾತ್ರ ಬೇಗ ಎಲ್ಲದರಲ್ಲೂ ಫಸ್ಟ್ ಇರ್ತೀವಿ. ಆದರೆ ಅವರು ಎಲ್ಲ ಕಿಲೋಮೀಟರ್ಗೆ ಒಬ್ಬೊಬ್ರು ಇರ್ತಾರೆ ಅಂತವ್ರು. ನಾವು ಆ್ಯಕ್ಚುಲಿ ಏನಾಯ್ತು ಅಂದರೆ ಇಲ್ಲಿ ಸ್ವಲ್ಪ ನಾಯ್ಸು. ನಾವೆಲ್ಲ ಫೋಟೋಸ್ ಇಡು, ಇವನು ಮತ್ತು ಇನ್ನೊಬ್ಬ ಶ್ರೀಕಾಂತ್ ಇವನು ಹುಡುಗಿರಿಂದ ಹೋಗ್ಬಿಟ್ಟು ಫೋಟೋಸ್ ತಗೊಳ್ತೀವಿ. ಹುಡುಗಿರಿಂದ ಹೋಗ್ಬಿಟ್ಟು ಫೋಟೋಸ್ ಇಲ್ಲ, ಬಟ್ ಹುಡುಗಿನ ಹುಡುಗಿರಿಗೆ ಲೈನ್ ಹೊಡಿತಾ ಇದ್ವಿ. ನಾವು ಒಪ್ಕೊಂತೀವಿ. ನಾವು ಒಳ್ಳೆ ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು ಅಲ್ಲ. ನಾವು ಹೇಳ್ತಾ ಇದ್ದೀವಿ ನಾವು ಒಳ್ಳೆಯವರಲ್ಲ. ನಾನು ಒಳ್ಳೆಯವನಪ್ಪ, ಫುಲ್ ಒಳ್ಳೆಯವನಲ್ಲ ಬಿಡಿ. ಅದು ಬೇರೆ ವಿಷಯ, ಅದು ಬೇರೆ ವಿಷಯ. ನಮಗೆಲ್ಲ ಗೊತ್ತಾಗೋಯ್ತು. ನಾನು ಫಸ್ಟ್ ಆ್ಯಕ್ಚುಲಿ ಏನಾಗ್ತದೆ ಮೋಟೋ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದು. ಗಾಡೀಲಿ ಫೋನ್ ಫಿಟ್ ಮಾಡಿ ಇದು ಮಾಡೋಣ ಅಂತ. ನೆಕ್ಸ್ಟ್ ಡೇ ಮೋಟೋ ವ್ಲಾಗ್ ಮಾಡಬೇಕಾಗಿತ್ತು, ಬಟ್ ಅದೇ ಟೈಮಲ್ಲಿ ಅದು ಇದೆಯಲ್ಲ ಏನಾಗ ಫೋನ್ ಸ್ಟ್ಯಾಂಡ್ ಮುರಿದೋಗ್ಬಿಟ್ಟು ಸರಿ ಆಗಲ್ಲ ಅಂತ ಇವಾಗ ಫಸ್ಟ್ ಡೇ ವ್ಲಾಗ್ ಇವತ್ತು ಮಾಡ್ತಿದ್ವಿ. ಇನ್ನು ಎಡಿಟ್ ಬೇರೆ ಮಾಡಬೇಕು, ಕೆಲಸ. ಅಂಗಡಿಗೆ ಹೋಗೋಣ, ಇಲ್ಲ ಮುಂದೆ ಫೋಟೋ ಶೂಟ್ ಆದ್ರೂ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ವ್ಲಾಗ್
ವ್ಲಾಗಲ್ಲಿ ಎಲ್ಲರಿಗೂ ಹೊಡಿಬಾರ್ದು ಕೆಟ್ಟದದು ಗುರು. ಏನು ಟ್ರಾಫಿಕ್ ಅಂದರೆ ಇಲ್ಲಿ ನೀವು ನಿಜ ನಂಬಲ್ಲ. ಶಿರೂರಲ್ಲಿ ಇಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದ್ರೆ ಇಂಡೋಲಿ ಕಾಲೇಜ್ ಬರ್ತೈತೆ. ಆ ಕಾಲೇಜ್ಗೂ ನಮಗೂ ಸ್ವಲ್ಪ ನೀವು ಇದೈತೆ. ಬೆಂಗಳೂರ ಟ್ರಾಫಿಕ್ ಹೆಂಗಿರುತ್ತೋ ಗೊತ್ತಿಲ್ಲ, ಆದರೆ ಹೊರ್ತೂರಿಗೆ ಬನ್ನಿ ಟ್ರಾಫಿಕ್ ಏನು ಅಂತ ತೋರಿಸ್ತೀವಿ. ಇವ್ನು ಯಾರು ಗುರು ಹಿಂಗೆ ಹಾಕ್ಕೊಂಡು ಮೆಸೇಜ್ಗಳು ಅಭಿಷೇಕು ಬರ್ರಿ ಅಭಿಷೇಕ್ ಫೋಟೋಸ್ ಕಳ್ಸೋಣ ಹೇಳ್ದೆ ವಾಟ್ಸಪ್ಪಲ್ಲಿ ಕಳ್ಸ್ಬೇಡ ಕ್ಲಿಯರ್ ಇರಲ್ಲ ಅಂತ ವಾಟ್ಸಪ್ಪಲ್ಲಿ ಕಳ್ಸೋಣ. ಓಕೆ ಇನ್ನು ಇನ್ನೂ ನಡೆಯೋದು ಜಾಸ್ತಿ ಇದೆ, ಹಿಂಗೆ ಮಾಡಿದ್ರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ. ಓಕೆ ಅವರಿಬ್ರು ಗಂಡ ಹೆಂಡತಿ ಓಕೆನಾ? ಸಂಸಾರದ ಸುಖಗಳೆಲ್ಲ ಮಾತಾಡ್ತಾರೆ. ದಂಪತಿಗಳು ತಿಂದ್ರು ಅಂದ್ರೆ ಬ್ರೋ ಅಲ್ಲಿ ವೈಟ್ ಕಲರು ಮತ್ತೆ ವೈಟ್ ಅಂಡ್ ಬ್ಲೂ ಟಿ ಶರ್ಟ್ ಇಟ್ಕೊಂಡಿರೋರು ದಂಪತಿಗಳಿಬ್ರು ಗಂಡ ಹೆಂಡತಿ. ಪಕ್ಕದಲ್ಲಿರೋನು ಹೆಂಡತಿ ಅವ್ರ ತಮ್ಮ. ಮದುವೆ ಮಾಡ್ತಿರೋ ಬ್ರೋಕರ್. ಅದಕ್ಕೆ ಒಟ್ಟಿಗೆ ಊಟಕ್ಕೆ ಕುಂತಾಗ. ಓಕೆ ಸೊ ಇವಾಗ ನಾವು ಮತ್ತೆ ವ್ಲಾಗ್ಗೆ ವೆಲ್ಕಮ್. ಸದ್ಯಕ್ಕೆ ನಾವು ಮುಂದೆ ನಡ್ಕೊಂಡು ಅವ್ರ ಮೂಜಲ್ಲಿ ಅಲ್ಲಿ ಹೋಗ್ಬಿಟ್ರೆ ಮುಂದಕ್ಕೆ ಏನಾಯ್ತಂದರೆ ಊಟ ಮಾಡಿದೆ. ಊಟ ಯಾಕೋ ಸರಿಯಿಲ್ಲ ಗುರು, ಪ್ರಾಣ ಹಿಂಡಿತೈತೆ ನಮಗಂತೂ. ಹೊಸ ಲೋಕಲ್ ಸರಿ ಇತ್ತು ಹೋಟ್ಲು. ನಾನು ಹೇಳ್ದೆ ಅಭಿಷೇಕ್ ಬೇಡ ಅಂತ, ನಾನು ಮಾಡ್ತಿರ್ಲಿಲ್ಲ. ಇವಾಗ ಅಲ್ಲಿ ದೂರ ನಡ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ. ಅಯ್ಯೋ ಇವ್ನು ಹೆಸರು ಬರ್ತಾನೆ ಕಿತ್ತಾಕೊಡ್ತಾನೆ. ಯಾರ್ದು ಫೋಟೋ ಎಲ್ಲಿ? ಅವರಿಬ್ರಲ್ಲಿ ಹೇಳ್ಕೊ. ನೋಡಿ ಗಾಯ್ಸ್, ಇದು ತಪ್ಪಾನೆ. ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ರೆ ಬರಬೇಕು. ತಿಂದಿದ ತಕ್ಷಣ ಅದೇ ಬರೋಕ್ಕೋ ಯಾವಾಗಲೂ ಹಿಂದೆ ಇರೋರು ಇವಾಗ ಹೋಗ್ತಾ ಇರ್ಬೇಕಾರೆ ನೋಡಿ ತಿರ್ಗ್ಸೋ. ಹಾಂ ಅಷ್ಟು ಮುಂದೆ ಅವರೇ ಅಷ್ಟು ದೂರದಲ್ಲಿ. ಇದು ನ್ಯಾಯನಾ ಫ್ರೆಂಡ್ಸ್? ಇವಾಗ ಇಲ್ಲ ಹಾಂ ಫೋಟೋಸ್ ಏನೋ ಒಳಗೆ ಹೊರಗೇನಾ? ಸರಿ ಸರಿ ಬೇಡ. ಓಕೆ ಇವಾಗ ಫೋಟೋಸ್ ಆದಮೇಲೆ ನಾವು ಇನ್ನು ಮನೆಗೆ ಹೋಗೋದು ಎಷ್ಟಿದ. ಇಲ್ಲಿಗೆ ಇವತ್ತು ನಾವು ವ್ಲಾಗ್ ಎಂಡ್ ಆಗ್ತಿದೆ. ನೋಡಿ ನನ್ನ ಫಸ್ಟ್ ವೀಡಿಯೋ ಫಸ್ಟ್ ಎಡಿಟಿಂಗ್ ಕೂಡ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಲೈಕ್ ಮಾತ್ರ ಮಾಡಿಬೇಡಿ ಓಕೆನಾ? ಅಕೌಂಟ್ ನೇಮ್ ಗೊತ್ತಲ್ಲ, ದೇವಿ ತಕ್ಷಯ್. ಯಾಸ್ ಇನ್ನೂ ನಾನು ಚಾನಲ್ ಇನ್ನೂ ಕ್ರಿಯೇಟ್ ಮಾಡಿರಲಿಲ್ಲ. ಯೂಸರ್ ನೇಮ್ ಏನಕ್ಕೆ ಕಣ ಅಂತ ತಿಂಗಳು ನಮ್ಮ ಅಭಿಷೇಕ್ ಇಲ್ಲ ಒಳ್ಳೆಗೆ. ಸೊ ಇವಾಗ ನಾವು ಅದೇ ಇಕ್ತಾ ಇದ್ದೀವಿ. ಓಕೆ ಸಿ ಯು ಗೈಸ್, ಟಾಟಾ ಬಾಯ್. ಬಾಯ್. ವಿ ಆರ್ ಕನ್ನಡಿಗಾಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.